ಒಂದು ಆಯುಷ್ಯದ ಕಲ್ಪನೆ ಇಲ್ಲದೆ ನಾವು ರಾಮಾಯಣ ಮಹಾಭಾರತ ಓದಿದರೆ ಎಲ್ಲ ಅಡಗುಲಜ್ಜಿ ಕತೆ ಅಂತಲೇ ಅನಿಸೋದು. ಸಂಬಂಧವೇ ಇಲ್ಲ, ಇದರಲ್ಲಿ ಒಂದಕ್ಕೂ ನಿಯಮವೇ ಇಲ್ಲ. ಯಾರಾದರೂ 11,000 ವರ್ಷ ಬದುಕ್ತಾರಾ? ನಾವು ನೋಡಿಲ್ಲ ಅನ್ನೋದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಹೋದರೆ ಹಿಂದೆ ನಡೆದ ಆ ಘಟನೆಗಳಿಗೆ ನಾವು ಒಂದು ನ್ಯಾಯ ಒದಗಿಸಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಆಗೋದಿಲ್ಲ. ಅದನ್ನು ನಮಗೆ ಸ್ವಲ್ಪ ಯೋಚನೆ ಮಾಡಿದರೆ ನಮ್ಮ ಹಿರಿಯರೆಲ್ಲ 100 ವರ್ಷ ಅನಾಯಾಸವಾಗಿ ಬದುಕ್ತಿದ್ರು. ಮತ್ತು ಅವರಿಗೆ ಆ ಕೊನೆಯ ತನಕನೂ ಕಣ್ಣಿಗೆ ಒಂದು ಕನ್ನಡಕವೂ ಬೇಕಿರ್ತಿರಲಿಲ್ಲ. ಈಗ ನಮ್ಮ ದೇಹದ ಗಾತ್ರವೂ ಕುಗ್ಗುತ್ತಾ ಇದೆ, ಆಯುಷ್ಯದ ಸಂಖ್ಯೆಯೂ ಕುಗ್ಗುತ್ತಾ ಇದೆ, ದೇಹದಲ್ಲಿರುವ ಸ್ಟೆಮಿನಾವೂ ಕಮ್ಮಿ ಆಗ್ತಾ ಇದೆ. ಅಷ್ಟಕ್ಕೆ ಹೇಳುವುದಿಲ್ಲ, ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ನಮ್ಮ ಭಕ್ತಿಯೂ ಕಮ್ಮಿ, ಜ್ಞಾನವೂ ಕಮ್ಮಿ, ವೈರಾಗ್ಯವೂ ಕಮ್ಮಿ ಆಗ್ತಾ ಇರುತ್ತೆ. ಇದರ ಜೊತೆಗೇನೆ ಅವರು ಮಾಡಿದಷ್ಟು ತಪಸ್ಸು ತೀವ್ರವಾಗಿ ನಮ್ಗೆ ಮಾಡಲಿಕ್ಕೆ ಬರಲ್ಲ. ವಸ್ತುತಃ ತಪಸ್ಸು ಮಾಡಿ ಸುಲಭ ಕಲಿಯುಗದಲ್ಲಿ ಒಲಿಸಿಕೊಳ್ಳುವ ದೃಷ್ಟಿಯಿಂದ. ಆದರೆ ಅದೂ ಸಾಧ್ಯವಾಗದಷ್ಟು ದೌರ್ಬಲ್ಯ ನಮ್ಮನ್ನು ಕಾಡುತ್ತೆ. ಅದರಿಂದ ಹೊರಗಿನ ಪರಿಸರ ಮತ್ತು ದೇಹದ ಸ್ಥಿತಿಗತಿಗಳು ನಾವು ಸೋಲ್ತೇವೆ ಕೆಲವೊಂದು ಸಲ ಅಂತ. ಆ ಅರ್ಥವನ್ನು ಮಾಡಿಕೊಂಡ್ರೆ, ಅಂದರೆ ನಮ್ಮ ಹಿರಿಯರು ಕೊನೆಗೆ ದಂಟೆ ಹಿಡ್ಕೊಳ್ಳುವ ಸ್ಥಿತಿ ಬರ್ತಿತ್ತು. ಈಗ ನಮಗೊಂದು 45-50 ಆಗುವಾಗಲೇ ವೀಲ್ ಚೇರ್ ಬರುವ ಸಾಧ್ಯತೆಗಳು ಇರ್ತವೆ. ಯಾಕೆ ಹಾಗೆ ಅಂದರೆ ಅಷ್ಟು ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಆಯುಷ್ಯ ಕ್ಷೀಣ ಆಗುತ್ತೆ, ದೇಹ ಕ್ಷೀಣ ಆಗುತ್ತೆ, ಬುದ್ಧಿ ಕ್ಷೀಣ ಆಗುತ್ತೆ, ನೆನಪಿನ ಶಕ್ತಿ ಕ್ಷೀಣ ಆಗುತ್ತೆ, ಎಲ್ಲವೂ ಕ್ಷೀಣ ಆಗುತ್ತೆ. ಇದು ನಾವು ಸ್ವಲ್ಪ ಹಿಂದೆ ರಾಮಾಯಣಕ್ಕೆ ಮಹಾಭಾರತಕ್ಕೆ ಹೋದರೆ ಆವಾಗ ಅವರು ಅಲ್ಲಿ ರಾಮಾಯಣದಲ್ಲಿ ಭೀಷ್ಮಾಚಾರ್ಯರು 800 ವರ್ಷ, ದ್ರುಪದ, ಕೃಪ, ದ್ರೋಣ ಇವರು ಎಲ್ಲರೂ ಸುಮಾರು 300, 400, 500 ವರ್ಷದ ಅಂತರದಲ್ಲಿ ಬರ್ತಾರೆ. ಬಾಕ್ಲೀಕ ಇನ್ನೂ ಹಳಬ, ಶಂತನುವಿನ ಸಹೋದರ ಅಂದರೆ ಭೀಷ್ಮನ ದೊಡ್ಡಪ್ಪ, ಅವರು ಯುದ್ಧ ಮಾಡಿದ್ದಾರೆ. ಅಂದರೆ ಅವರು 1000 ವರ್ಷದವರು. ಅವರ ನಂತರದಲ್ಲಿ ವೇದವ್ಯಾಸರು, ಅವರು 1000 ವರ್ಷ. ಅದರ ನಂತರ ಭೀಷ್ಮಾಚಾರ್ಯರು, ಅವರು 800 ವರ್ಷ. ಹೀಗೆ ಬರ್ತಾ 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 ಕೃಷ್ಣ ಎಲ್ಲ ಬದುಕಿದ್ದು 106 ವರ್ಷ, 106.5 ವರ್ಷ. ಅಂದರೆ 106.5 ವರ್ಷ ಆಯುಷ್ಯ ತೀರಿ ಹೋದದ್ದಲ್ಲ, ಕಾರಣ ಬೇಕಿತ್ತು, ಯದವಕುಲ ಸಂಹಾರ ಮಾಡಬೇಕಿತ್ತು, ಮಾಡಿದ. ಪಾಂಡವರು ಕೂಡ ದೇಹದಲ್ಲಿ ಅನಾರೋಗ್ಯದಿಂದ ಹೋದದ್ದಲ್ಲ, ಅವರು ತಾವು ಮಹಾಪ್ರಸ್ಥಾನಕ್ಕೆ ಹೊರಡ್ತೇವೆ ಅಂತ ಹೊರಟೇ ದೇಹವನ್ನು ಬಿಟ್ಟು ಹೋದದ್ದಾದ್ದರಿಂದ ಅದು ಏನು ಅಷ್ಟೇ ವರ್ಷ ಅಂತ ಅನ್ನೋದು ಅವರು ನಿಶ್ಚಯ ಮಾಡಿ ಪ್ರಾಣ ಬಿಟ್ಟದ್ದಲ್ಲ, ಅದು ದೇಹದ ವಯಸ್ಸಿಗೆ ಬೆಲೆ ಕೊಟ್ಟದ್ದಲ್ಲ. ತಮ್ಮ ಕಾರ್ಯಕ್ರಮ ಮುಗಿಯಿತು, ದೇವರು ಹೊರಟೋದ್ಮೇಲೆ ನಾವಿನ್ನು ಇಂತೇನು ಕಾರಣ ಇಲ್ಲ ಅಂತ ಅನ್ನೋದಕ್ಕೆ ಹೊರಟದ್ದಷ್ಟೇ. ಅಂದರೆ ಅವರು ಇನ್ನೂ ಒಂದು 100-150 ವರ್ಷ ಬದುಕಿದ್ರು ಅಷ್ಟೇ ಇರ್ತಿರ್ಲಿಲ್ಲ ಬದುಕಿದ್ರೆ. ಅಂದರೆ ಹೀಗೆ ಹೋಗ್ತಾ ಹೋಗ್ತಾ ಆಯುಷ್ಯ ಕಮ್ಮಿ ಆದದ್ದನ್ನು ನಾವು ನೋಡ್ತೇವೆ.